ಇತ್ತೀಚಿನ ದಿನದಲ್ಲಿ ಯುವಕರಿಗೆ ಪ್ರವಾಸ ಅಂದ್ರೆ ಮೋಜು ಮಸ್ತಿ ಜೊತೆ ಮದ್ಯಪಾನ ಧೂಮಪಾನ ಮಾಡಿ ಕುಣಿದು ಕುಪ್ಪಳಿಸೋದು ಆಗಿಬಿಟ್ಟಿದೆ. ಹೌದು, ಹಾಸನ ಜಿಲ್ಲೆ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶವನ್ನು ಹೊಂದಿರುವ ಪ್ರದೇಶ. ಹಚ್ಚ ಹಸಿರು ಸುಂದರವಾದ ಬೆಟ್ಟ ಗುಡ್ಡಗಳು, ಪ್ರಕೃತಿಯ ಮಡಿಲಲ್ಲಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಬಿಸಿಲೆ ಘಾಟ್, ಮಂಜರಾಬಾದ್ ಕೋಟೆ, ಅಬಿ ಫಾಲ್ಸ್, ಮೂಕನ್ಮನೆ ಜಲಪಾತ ವಿವಿಧ ಜಿಲ್ಲೆ ಮತ್ತು ರಾಜ್ಯದ ಪ್ರವಾಸಿಗರನ್ನು ಸೆಳೆಯುವ ಸುಂದರ ತಾಣ. ಇಂತಹ ಬಿಸಿಲೆ ಘಾಟ್ ಪ್ರದೇಶದಲ್ಲಿ ನೆಲೆ ನಿಂತಿರುವ ಶ್ರೀ ಗಡಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ಬರುವ ಪ್ರವಾಸಿ ಭಕ್ತಾದಿಗಳು ದೇವರ ಸನ್ನಿಧಿಯನ್ನ ಅನೈತಿಕ ತಾಣವಾಗಿ ಪರಿವರ್ತಿಸುತ್ತಿರುವುದು ಬೇಸರದ ಸಂಗತಿ. ದೇವಾಲಯದ ಸುತ್ತಲಿನ ಪ್ರದೇಶದಲ್ಲಿ ಮದ್ಯಪಾನ ಧೂಮಪಾನ ಮಾಡಿ ಪರಿಸರವನ್ನು ಮಲಿನ ಮಾಡುತ್ತಿದ್ದು ಸ್ಥಳೀಯರಿಗೆ ಬೇಸರ ಮೂಡಿಸಿದೆ. ಯುವಸೇನಾ ಫೌಂಡೇಶನ್ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತಾ ಕಾರ್ಯ ಮಾಡಿ ಭಕ್ತಾದಿಗಳಿಗೆ ದೇವಾಲಯವನ್ನು ಹಾಗೂ ಪರಿಸರವನ್ನು ಸ್ವಚ್ಛತೆ ಇಡುವುದರ ಬಗ್ಗೆ ಅಭಿಯಾನ ಕಾರ್ಯಕ್ರಮ ಮಾಡುವ ಮೂಲಕ ಅರಿವು ಮೂಡಿಸಿದರು. ಇಲ್ಲಿ ಕಾಣ್ತಾ ಇದೆ, ಇದು ಗಡಿ ಚಾಮುಂಡಿ ಒಳ್ಳೆ ಜಾಗ, ಒಳ್ಳೆ ಪಕ್ಕದಲ್ಲಿ ಇರುವಂಥ ಜಾಗ. ದೇವಸ್ಥಾನ ಇದೆ ಗಡಿ ಚಾಮುಂಡಿ, ಶಿರಾಡಿ ಘಾಟ್, ಘಾಟು. ಸೊ ಇಲ್ಲಿ ಬಂದು ಭಕ್ತಾದಿಗಳ ಪುಣ್ಯಾತ್ಮರು ಈ ಥರ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ದಯವಿಟ್ಟು ಅವ್ರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಇಲ್ಲಿ ಪ್ರಕೃತಿ ಮಡಿಲಿಂದ ಬಂದು ಈ ಥರ ಹಾಳು ಮಾಡ್ಬಿಡಿ. ದಯವಿಟ್ಟು ಒಂದು ಇಲ್ಲಿ ಅವರ ಒಂದು ತೆವಲಿಗೋಸ್ಕರ, ಅವರ ಒಂದು ಸ್ವಾರ್ಥಕ್ಕೋಸ್ಕರ ಬಂದು ಇಲ್ಲಿ ಸ್ಪೀಟ್ ಆಡೋದು, ಎಣ್ಣೆ ಹೊಡಿಯೋದು, ಮಜಾ ಮಾಡ್ಕೊಂಡು ಹೋಗೋಕ್ಕೆ ದೇವಸ್ಥಾನ ಅವಶ್ಯಕತೆ ಇಲ್ಲ. ಅಲ್ಲೇ ನಿಮ್ಮ ಸ್ಥಳೀಯದಲ್ಲಿ ಜಾಗಗಳಿದ್ದಾವೆ ತುಂಬ, ಅಲ್ಲೇ ಮಾಡ್ಕೊಳ್ಳಿ. ಇಷ್ಟು ದೂರ ಬಂದ್ಬಿಟ್ಟು ಈ ಥರ ಪ್ರಕೃತಿ ನಾಳೆ ಮಾಡ್ಕೊಂಡು ಪಾಪನ ಸುತ್ಕೊಂಡು ಹೋಗ್ಬಿಡಿ. ದಯವಿಟ್ಟು ಬಂದು ಇಲ್ಲಿ ಏನೋ ಪುಣ್ಯನ ಸಂಪಾದನೆ ಮಾಡೋಕ್ಕೆ ಪಾಪ ಕಳಿಯಕ್ಕೆ ಕೊಡ್ತಾರೆ. ಬಟ್ ಇವೆಲ್ಲ ಯಾವುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ದಯವಿಟ್ಟು ನಾನು ಹೇಳೋದೇನೆಂದರೆ, ಈ ಥರ ಕಚ್ಚಡ ಕೆಲಸನ ಯಾರೂ ಮಾಡಬೇಡಿ. ಈ ವೇಳೆ ಅಧ್ಯಕ್ಷ ಪ್ರಭುಗೌಡ, ಖಜಂಚಿ ನೀಲಗಿರಿ ಜಗದೀಶ್, ಉಪಾಧ್ಯಕ್ಷ ಚೇತನ್, ಟ್ರಸ್ಟಿ ಸೋಮು, ಮದನ್, ಹರೀಶ್ ಸಂಘದ ನಿರ್ದೇಶಕರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದರು.